ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನೀಗ ಹೊರಟಿದ್ದೇನೆ ನೋಡಿ. ನಮ್ಮ ಪೇಂಟ್ ಹೋದ ಗೇಟನ್ನು ತೆಗಿತಾ ಇದ್ದೇನೆ. ಆಟೋ ಅಲ್ಲಿ ನಿಂತಿದೆ, ರೆಡಿಯಾಗಿದೆ ಹೊರಡೋಕ್ಕೆ. ಇನ್ನೇನು ನಾನಲ್ಲಿ ಹೋಗಿ ಕುತ್ಕೊಳ್ಳೋದು ಬಾಕಿ ಇದೆ. ಗೇಟ್ ಲಾಕ್ ಮಾಡ್ತಾ ಇದ್ದೇನೆ, ಸೀದಾ ಹೊರಡ್ತಾ ಇದ್ದೇನೆ. ಎಂಚುಲ್ಲಾರ್ ಭಾಸ್ಕರಣ್ಣ ಸಾರ್ ಇಲ್ಲೇ ಅಂತ ಹೇಳಿದರು. ಆಯಿತು, ಓಕೆ ರೈಟ್ ಪೋಯಿ ಎಂದೆ. ಸೀದಾ ಹೊರಡ್ತೇವೆ. ಅಬ್ಬಾ, ಇದೊಂದು ಪರ್ವತ ಆಯಿತಾ. ನಮ್ಮ ಕೇರಿಯಿಂದ ಈ ಹೈವೇಗೆ ಹೋಗೋದು ಉಂಟಲ್ಲ, ಒಂದು ಪರ್ವತ ಹತ್ತಿ 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 ಟ್ರೆಕ್ಕಿಂಗ್ ಹೋದಂಗೆ ಆಗುತ್ತೆ ಮಾರೇರಿ. ಆದರೂ ನಾನು ಆರಾಮದಲ್ಲಿ ಕೂತ್ಕೊಂಡು ಹೋಗ್ತೇನೆ. ಟ್ರೆಕ್ಕಿಂಗ್ ಆದರೆ ನಾವೇ ಹತ್ಕೊಂಡು ಹೋಗಬೇಕು. ಅಂತೂ ಬಂತು ಹೈವೇ ನೋಡಿ. ಒಂದು ಪರ್ವತ ಹತ್ತಿ ಬಂದಂಗೆ ಆಯಿತು ಮಾರೇರಿ. ಈ ಮಳೆಯಲ್ಲಿ ಹೋಗೋದು ಬಂತಲ್ಲ ಅರ್ಜೆಂಟಾಗಿ ಅಂತ. ಇರಲಿ, ಹಾಗೆ ಹೋಗ್ತಾ ನೋಡ್ತಾ ನೋಡಿ ಈಗ ಏನು ಬಂತು ಗೊತ್ತಾ? ಪುರಾತನ ಮಾರಿಯಮ್ಮ ದೇವಸ್ಥಾನ ಕಾಣಿಸ್ತಿದೆ. ಚಂದ ಮಾತ್ರ ಅಲ್ಲ, ಸೀನರಿ ಮಾತ್ರ ಚಂದ. ಹುಷಾರು ತಪ್ಪಿಟ್ಟಿದ್ದೇನೆ, ನನ್ನನ್ನು ಹೌದು ಕಣ್ರಿ, ಒಂದು ವಾರದಿಂದ ತುಂಬ ಹುಷಾರು ತಪ್ಪಿಟ್ಟಿದ್ದೆ. ಅಂತೂ ಈಗ ಸ್ವಲ್ಪ ಓಕೆ. ಹಾಗಾಗಿ ದೇವರ ಹತ್ರ ಬೇಡಿದೆ, ಕಾಪಾಡು ತಾಯಿ ಅಂತ. ಇದೆಲ್ಲ ನೋಡಿ, ಹಳೆ ಮನೆಗಳು, ಹಳೆ ಕಾಲದ ಮನೆಗಳಿವೆ, ಹಂಚಿನ ಮನೆಗಳು. ನೋಡೋಕ್ಕೆ ಚೆಂದ ಅಲ್ವಾ? ಹಾಗೆ ಮಿಡ್ಲಲ್ಲಿ ಒಳ್ಳೊಳ್ಳೆ ಹೊಸ ಮನೆಗಳು. ಇದು ನೋಡಿ ಕಾಶಿ ಮಠ, ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಹಾಗೆಯೇ ನೆಕ್ಸ್ಟ್ ಬಂದು ತಲುಪಿದೆ ಸುರತ್ಕಲ್. ವಿಜಯ ಮೆಡಿಕಲ್ಸಿಗೆ ಹೋಗಬೇಕು. ಅಮ್ಮನಿಗೆ BP ಟ್ಯಾಬ್ಲೆಟ್ ಅದು ಇದು ಸ್ವಲ್ಪ ಬೇಕಾಗಿತ್ತು. ಹಾಗಾಗಿ ಅರ್ಜೆಂಟಾಗಿ ಬಂದು ಖಾಲಿಯಾಗಿಬಿಟ್ಟಿತ್ತು, ಬಂದುಬಿಟ್ಟೆ. ಅದಕ್ಕಾಗಿ ಇದೊಂಥರ ಮಿನಿ ಮಾಲ್, ಚೆನ್ನಾಗಿದೆ ಆಯಿತಾ. ಒಮ್ಮೆ ಅದೆಲ್ಲ ರೌಂಡ್ ಮಾಡಿ ತೋರಿಸ್ತೇನೆ. ಇನ್ನೊಂದು ದಿನ ನೋಡೋಣ ಟೈಮ್ ಬಂದಾಗ. ಸದ್ಯಕ್ಕೆ ಇಲ್ಲಿ ಹೋಗೋಣ, ವಿಜಯ ಮೆಡಿಕಲ್ಸಿಗೆ ಹೋಗ್ತಾ ಇದ್ದೇನೆ. ಇದು ಕೂಡ ಪಾಶ್ ಆಗಿದೆ ನೋಡಿ. ಈಗ ಎಂಟ್ರಿ ಕೊಡೋಣ. ಖುಲ್ಜಾ ಸಿಮ್ ಎಸ್, ಎಂಟ್ರಿ ಕೊಟ್ಟೆ ನೋಡಿ ಅಂತೆ ವಿಜಯ ಮೆಡಿಕಲ್ಸ್. ಈಗ ಕೆಲವೊಂದು ಟ್ಯಾಬ್ಲೆಟನ್ನೆಲ್ಲ ತಗೊಂಡು ಸೀದಾ ಹೋಗ್ತಾ ಇರಬೇಕು ವಾಪಸ್. ನಾನು ರೆಡಿ, ಟ್ಯಾಬ್ಲೆಟ್ ತಗೊಂಡೆ. ಥ್ಯಾಂಕ್ಸ್ ಆಯಿತಾ. ಬರುವಾಗ ಇಲ್ಲಿಂದ ಬಂದೆ, ಈಗ ಹೋಗೋದು ಈಚೆಯಿಂದ ಹೋಗೋಣ. ನೋಡಿ ಹೊರಗಡೆ ನೋಡಿ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಲೈಟೆಲ್ಲ ಹಾಕಿದ್ರ, ಸಾಯಂಕಾಲ ಟೈಮ, ಮಳೆ ಬಂದು ನಿಂತಿದೆಯಾ, ಎಷ್ಟು ಚೆಂದ ನೋಡಿ ಅಂತೆ. ಸುತ್ತಮುತ್ತಲು ಸೂಪರ್ ಕಾಣಿಸ್ತಿದೆ ಅಲ್ವಾ? ಹಾಗೆ ಇಂಟರ್ಲಾಕೆಲ್ಲ ಕೆಲವೊಂದು ಕಡೆ ಹಾಳಾಗಿದೆ. ಕಾಲು ಬುಡಕ್ಕೆ ಕೂಡ ನೋಡ್ಕೊಂಡು ಹೋಗಬೇಕು ಮಾರೇರಿ. ನಿಮ್ಮನ್ನು ನೋಡೋದು, ಸೀನರಿ ನೋಡೋದು ಮಾಡ್ತಾ ಹೋಗ್ತಾ ಇದ್ದರೆ ಡಬಾಲ್ ಅಂತ ನಾನೇನಾದ್ರು ಬಿದ್ದು ಬಿಟ್ಟರೆ ನಿಮಗೆ ಪುಕ್ಕಟ ಎಂಟರ್ಟೈನ್ಮೆಂಟ್. ಬೇಕಾ? ಬೇಡಪ್ಪ. ಆಟೋದವರು ಕಾಣಿಸೋದಿಲ್ವೇ? ಇಲ್ಲೇ ನಿಂತಿದ್ರಲ್ಲ, ಎಲ್ಲಿ ಹೋದ್ರಪ್ಪ? ಇಲ್ಲೇ ಇದ್ದಾರೆ ನೋಡಿ, ಬಂದರು. ಅವ್ರು ಆಚೆ ನಿಲ್ಲಿಸಿದ್ರ ಅಂತ ಸೀದಾ ಎಂಟ್ರಿ ಕೊಟ್ಟೆ. ತಿರ್ಗಾ ಆಟೋದೊಳಗೆ ಬಂದು ಕೂತೆ. ಈಗ ನಾನು ನೆಕ್ಸ್ಟ್ ಬಂದದ್ದು ಒಂದು ಸಾಣಿಗೆಯನ್ನು ತಗೊಳ್ಳುವ ಅಂತ, ಜರಡಿ ಹಿಡುವ ಸಾಣಿಗೆ ಅಂತ ಹೇಳ್ತಾರಲ್ವ, ಅದನ್ನು ತಗೊಳ್ಳೋಣ ಅಂತ ಬಂದೆ. ನೋಡಿದೆ, ಒಂದೇ ಒಂದಿತ್ತು ಆಯಿತಾ. ಕೊಟ್ಟರು, ಅವರನ್ನೆಲ್ಲ ತೋರಿಸಬಾರ್ದಂತ ನಾನು ಇದನ್ನೆಲ್ಲ ತೋರಿಸ್ತಾ ಇದ್ದೇನೆ. ಎಲ್ಲರ ಪರ್ಮಿಷನ್ ಇರೋದಿಲ್ಲ ಅಲ್ವಾ? ಸಾಣಿಗೆ ಒಂದೇ ತೋರಿಸ್ತೇನೆ, ಅವರ ಮುಖ ತೋರಿಸಲ್ಲ. ಸಿಗಲಿಲ್ಲ, ಅದು ಅಷ್ಟು ಸರಿ ಇರಲಿಲ್ಲ. ಸೀದಾ ಈಗ ವಾಪಸ್ ಮನೆಗೆ. ಈ ರೂಟಲ್ಲಿ ನೋಡಿ ಎಂತೆಲ್ಲ ಕಾಣಲಿಕ್ಕೆ ಸಿಗ್ತದೆ ನಿಮಗೆ. ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನೋಡ್ತಾ ಹೋಗಿ, ಮಾತಾಡ್ತಾ ಹೋಗೋಣ ನಾವು ನೀವು, ಓಕೆನಾ? ಮಳೆ ನಿಂತಿದೆ ಅಲ್ವಾ, ಸ್ವಲ್ಪ ಇಣುಕಬಹುದು ನಾನು ಹೊರಗಡೆ. ಇಲ್ಲದ್ರೆ ಮುಖಕ್ಕೆ ರಪ್ ಅಂತ ನೀರು ಬಡಿತದೆ. ಇದು ಯಾವುದೋ ಒಂದು ಮಾದರಿ ಶಾಲೆ, ಕನ್ನಡ ಶಾಲೆ, ಗೌರ್ಮೆಂಟ್ ಶಾಲೆ. ಇದೆಲ್ಲ ನೋಡಿ ಹಳೇ ಟೈಪ್ ಮನೆಗಳು, ಇನ್ನೂ ಕೂಡ ಹಂಚಿನ ಮನೆ ನೋಡಿ, ಕಿಟಕಿಗಳು ಅಲ್ವಾ? ಅದೊಂದು ಖುಷಿ ಅನಿಸುತ್ತೆ. ಕೆಳಗೆ ಅಂಗಡಿಗಳನ್ನೆಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲೆಲ್ಲ ನೋಡಿ ಹಳೇ ಕಾಲದ ಮನೆಗಳು ಇನ್ನೂ ಬಾಕಿ ಇವೆ ಆಯಿತಾ, ಅಂಗಡಿಗಳು. ಇದೊಂದು ರೀತಿ ಒಂಥರ ಹಳ್ಳಿ ಫೀಲಿಂಗ್ ಕೊಡುತ್ತಲ್ವ, ಸಖತ್ತಿರುತ್ತೆ. ಇಲ್ಲೊಂದು ಕಡೆ ಮನೆ ಕಾಣೋದಿಲ್ಲ ಮರೀರಿ, ಆ ರೀತಿ ಮುಚ್ಚಿ ಹೋಗಿದೆ ಗಿಡಗಳು, ಮರಗಳು. ಮನೆಯಲ್ಲಿದ್ದಾರೋ ಇಲ್ವೋ ಜನರು. ಇಲ್ಲೂ ನೋಡಿ ಅಂಗಡಿ, ಹಂಚಿನ ಮನೆ, ಅಂಗಡಿ, ಹಂಚಿನ ಮನೆ. ಅವುಗಳೇ ಸಿಗೋದು ಈ ರೋಡಲ್ಲಿ ಆಯಿತಾ. ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ. ಇಲ್ಲಿ ಅಪರೂಪಕ್ಕೆ ಬರೋದು ನಾವು, ಶಾರ್ಟ್ ಕಟ್ ಆದರೂ ಕೂಡ ಚೆನ್ನಾಗಿದೆ. ನೋಡಿ ದ್ವಾರ, ಮನೆ ದ್ವಾರ ಹೀಗಿದೆ. ತುಂಬ ಬಲ್ಲೆಗಳು ಸಿಗುತ್ತೆ. ಪ್ಲಸ್ ಮತ್ತು ಹಂಚಿನ ಮನೆ, ಮತ್ತು ಮಾಡರ್ನ್ ಮನೆ, ಹಂಚಿನ ಮನೆ, ಮಾಡರ್ನ್ ಮನೆ, ಟೆರೇಸ್ ಮನೆ, ಹೀಗೇ ನೋಡ್ತಾ ಹೋಗೋದು.
ಲೈಟ್ ಹಾಕಿದಾಗ ಮನೆ ಒಳಗೆ ಹೇಗಿದೆ ಅಂತ ನೋಡೋದು. ಅದೊಂಥರ ಇಂಟ್ರೆಸ್ಟು. ಹೋಗ್ತಾ ಇರುವಾಗ ಮನೆಯೆಲ್ಲ ಹೇಗಿದೆ, ಒಳಗೆ ಹೇಗಿದೆ, ಅದು ಜನರಿಗೆ ಹಾಗೆ ಅಲ್ವಾ, ಸಾಮಾನ್ಯ ಜನರ ಆಸೆ ಮನೆ ಒಳಗೆ ಹೇಗಿದೆ. ಹಾಗೆ ಇಣುಕ್ತಾ ನಾನು ಕೂಡ ಹೋದೆ. ಹಳೆ ಕಿಟಕಿಗಳು ನೋಡಿ, ಇದೊಂದು ಯಾವುದೋ ಹೊಸ ಮನೆ ಕಟ್ಬಿಟ್ಟಿದ್ದಾರೆ. ಹಾಗೆ ನೋಡ್ತಾ ಕತ್ತಲಾಗ್ತಾ ಇದೆ ಆಯಿತಾ. ನೋಡಿ, ಇದಂತೂ ತುಂಬಾ ಹಳೇ ಬಿಲ್ಡಿಂಗ್ ಆಯಿತಾ. ಎಷ್ಟು ಹಳೆ ಬಿಲ್ಡಿಂಗ್ ಗೊತ್ತುಂಟ ಇದು, ತುಂಬ ಹಳೇದಿದು. ಆಯಿತು, ಇನ್ನು ಮಹಾಮಾಯಿ ದೇವಿ ದೇವಸ್ಥಾನ ಬಂತು. ಇದರದ್ದೆಲ್ಲ ವೀಡಿಯೋ ಹಾಕಿದ್ದೇನೆ, ನವರಾತ್ರಿದು ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಿತ್ತು ವೀಡಿಯೋ, ಸಖತ್ತಾಗಿತ್ತು. ಆಯಿತು, ಹೈವೇ ಬಂತು. ಇನ್ನು ಇವತ್ತಿನ ಕತೆ ಮುಗಿಯಿತು. ನನ್ನ ಸುರತ್ಕಲ್ ಟ್ರಿಪ್ ಮುಗೀತು. ಸುರತ್ಕಲ್ ಟ್ರಿಪ್ಪಿಗೆ ಜಯವಾಗಲಿ. ಮೆಡಿಸಿನ್ ಎಲ್ಲ ತಂದೆ, ಸೀದಾ ಹೋದೆ, ಆಟೋ ನಿಲ್ಲಿಸ್ಕೊಂಡೆ, ಸೀದಾ ಬಂದೆ, ಅಷ್ಟೇ. ಇದು ಒಂದು ಹಳೆಯ ಮನೆ ನೋಡಿ. ಎಷ್ಟು ಹಳೆ ಮನೆಗಳನ್ನು ನೋಡಿದ್ದೀರಿ ಅಲ್ವಾ, ಲೆಕ್ಕ ಮಾಡಿದ್ದೀರಾ? ಇಲ್ಲ ಅಲ್ವಾ? ಇನ್ನೊಂದು ಸಲ ವೀಡಿಯೋ ನೋಡಿ ಲೆಕ್ಕ ಮಾಡಿ ಆಯಿತಾ, ಎಷ್ಟೆಲ್ಲ ನೋಡಿದ್ದೀರಿ ಅಂತ. ಯಾಕಂದರೆ ನೆನ್ಪಿಡ್ಬೇಕು, ಇದೆಲ್ಲ ಯಾವಾಗ ಮತ್ತೆ ಹೊಸ ಮನೆ ಆಗ್ತದೆ ಗೊತ್ತಿಲ್ಲ ಅಲ್ವಾ. ಸರಿ, ಈಗೆಲ್ಲ ಫ್ರೆಶ್ ಅಪ್ ಆಗಿ ಎಲ್ಲ ಮುಗೀತು. ಇನ್ನು ಊಟ ಮಾಡಿ ನಿದ್ದೆ. ಓಕೆನಾ? ಸೊ ಇವತ್ತಿನ ಕತೆ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಎಲ್ಲರೂ ಖುಷಿಯಾಗಿರಿ, ನಗಾಡ್ಕೊಂಡಿರಿ. ಎಲ್ರಿಗೂ ಕೂಡ ನಗಾಡೋದಕ್ಕೆ ಬಿಟ್ಬಿಡಿ ಮಾರೇರಿ.